ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಚಾಕು ಮತ್ತು ಮಚ್ಚು ತೋರಿಸಿ ಬಲವಂತದಿಂದ ಹಣ ಸುಲಿಗೆ ಮಾಡಿದ 6 ಜನರ ತಂಡ. ಆಡು ಅಗಲೇ ಅದರಲ್ಲೂ ಚಿಂತಾಮಣಿ ನಗರದ ಜನನಿಬಿಡ ಪ್ರದೇಶದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದವರು ಯುವಕನೋರ್ವನಿಗೆ ಚಾಕು ತೋರಿಸಿ ಪ್ರಾಣ ಬೆದರಿಕೆ ಹಾಕಿದ ನಂತರ ಆತನನ್ನು ದ್ವಿಚಕ್ರ ವಾಹನದಲ್ಲಿ ಬೇರೆಡೆ ಕರೆದೊಯ್ದು ಅಲ್ಲಿದ್ದ ಇತರೆ 4 ಮಂದಿ ಮತ್ತು ಇವರಿಬ್ಬರು ಮಚ್ಚು ತೋರಿಸಿ 5,000 ಹಣ ಸುಲಿಗೆ ಮಾಡಿದ 2 ಆರೋಪಿಗಳನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಇನ್ನು 4 ಮಂದಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನು ಚಿಂತಾಮಣಿ ನಗರದ JJ ಕಾಲೋನಿಯ ನಿವಾಸಿ 21 ವರ್ಷದ ವಿಶ್ವನಾಥ್ ಮತ್ತು ಚಿಂತಾಮಣಿ ನಗರದ ಹೊರವಲಯದ ಮುರುಗಮಲ ರಸ್ತೆಯಲ್ಲಿರುವ ಕರಪಲ್ಲಿ ಗ್ರಾಮದ 23 ವರ್ಷದ ಬನ್ನಿ ಎಂದು ಗುರುತಿಸಲಾಗಿದೆ. ಆರೋಪಿಗಳಿಬ್ಬರು ಕಳೆದ 2 ತಿಂಗಳ ಹಿಂದೆ ಇದೇ ಕೃತ್ಯ ನಡೆಸಿ ಪತ್ತೆಯಾಗಿ ಆರೋಪಿಗಳಿಬ್ಬರು ಜೈಲಿಗೆ ಹೋಗಿದ್ದವರು. ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿ ಬಂದವರು ಮತ್ತೆ ಅದೇ ದಂಧೆಗೆ ಇಳಿದು ಇದೀಗ ಮತ್ತೆ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಮೊದಲ ಪ್ರಕರಣದ ಹಿನ್ನೆಲೆ: ಆರೋಪಿಗಳಿಬ್ಬರು ಕಳೆದ 2026 ಫೆಬ್ರವರಿ 12ರಂದು ಮಧ್ಯಾಹ್ನ ಸುಮಾರು 2:30 ಸಮಯದಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಆಂಜನೇಯ ಚಿತ್ರಮಂದಿರದ ಬಳಿ ಎಳ್ನೀರು ತೆಗೆದುಕೊಳ್ಳುತ್ತಿದ್ದ ನಗರದ ಪ್ರಭಾಕರ ಬಡಾವಣೆಯ ನಿವಾಸಿ 72 ವರ್ಷದ ಕೃಷ್ಣಮೂರ್ತಿ ಎಂಬವರ ಕೈಯಲ್ಲಿದ್ದ ರ್ಯಾಡೋ ವಾಚ್ ಪಿನ್ನು ಕಿತ್ತು ಹೋಗಿದೆ, ಸರಿ ಮಾಡಿಕೊಡುತ್ತೇವೆ ಎಂದು ಹೇಳಿ ಓರ್ವ ವಾಚ್ ಪಡೆದುಕೊಂಡರೆ, ಅಲ್ಲೇ ಇದ್ದ ಮತ್ತೊಬ್ಬ ಯಾರಿಗೂ ಫೋನ್ ಮಾಡಬೇಕು ಎಂದು ಹೇಳಿ ಅವರ ಬಳಿ ಇದ್ದ ಐಫೋನ್ ಪಡೆದುಕೊಂಡ ನಂತರ ಇಬ್ಬರು ಸುಮಾರು 75,000 ರು ಬೆಲೆ ಬಾಳುವ ವಾಚು ಮತ್ತು ಐಫೋನ್ ತೆಗೆದುಕೊಂಡು ಪರಾರಿಯಾಗಿದ್ದರು. ಈ ಬಗ್ಗೆ ಮಗ ವಿಜಯ್ ಎಂಬುವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿ ನಗರದ ಹೊರವಲಯದ ಕರಪಲ್ಲಿ ಗ್ರಾಮದ ಬನ್ನಿ ಮತ್ತು JJ ಕಾಲೋನಿಯ ವಿಶ್ವನಾಥ್ ಎಂಬ 2 ಆರೋಪಿಗಳನ್ನು ಪತ್ತೆ ಹಚ್ಚಿ ಮಾಲು ಸಮೇತ ವಶಪಡಿಸಿಕೊಂಡ ನಂತರ ಅವರಿಬ್ಬರನ್ನು ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಮತ್ತೆ ಸುಲಿಗೆಗೆ ಇಳಿದ ಆರೋಪಿಗಳು: ಜೈಲಿನಿಂದ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಹೊರಬಂದ ಈ 2 ಆರೋಪಿಗಳು ಯುವಕನೋರ್ವನಿಗೆ ಚಾಕು ತೋರಿಸಿ ಬೆದರಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇವರಿಬ್ಬರ ಜೊತೆ ಇತರೆ 4 ಮಂದಿ ಸೇರಿಕೊಂಡು ಯುವಕನ ಬಳಿ 5,000 ಹಣ ಮತ್ತು ಸುಲಿಗೆ ಮಾಡಿ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಆರೋಪಿಗಳಾದ ಬನ್ನಿ ಮತ್ತು ವಿಶ್ವನಾಥ್ ಅವರು ಇದೇ 2026 ಮೇ 15ರಂದು ಚಿಂತಾಮಣಿ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಗುರುಭವನದ ಮುಂಭಾಗದ ರಸ್ತೆಯಲ್ಲಿ ನಿಂತುಕೊಂಡಿದ್ದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಗ್ರಾಮದ ನಿವಾಸಿ ಸುಮಾರು 27 ವರ್ಷದ ಹೇಮಂತ್ ಕುಮಾರ್ ಅವರ ಬಳಿ ಹೋಗಿರುವ ಈ 2 ಆಸಾಮಿಗಳು ನನ್ನ ತಮ್ಮನನ್ನು ಚಾಕುವಿನಿಂದ ತಿವಿದು 24,000 ರುಗಳನ್ನು ಕಿತ್ತುಕೊಂಡು ಬಂದಿದ್ದೀಯಾ, ನನ್ನ ತಮ್ಮನ ಬಳಿ ನಿನ್ನ ಫೋಟೋ ಇದೆ ಎಂದು ಬೆದರಿಸಿದ್ದಾರೆ. ನೀನು ನಮ್ಮ ಜೊತೆಯಲ್ಲಿ ಬಾ, ನನ್ನ ತಮ್ಮ ಏನಾದರೂ ನಿನ್ನನ್ನು ಗುರುತಿಸಿದರೆ ನಿನ್ನ ಅಲ್ಲಿಯೇ ಸಾಯಿಸಿಬಿಡುತ್ತೇವೆ, ಇಲ್ಲವಾದರೆ ನಿನ್ನನ್ನು ವಾಪಸ್ ಕರೆದುಕೊಂಡು ಬಂದು ಬಸ್ ನಿಲ್ದಾಣದ ಬಿಡುತ್ತೇವೆ ಎಂದು ಹೇಳಿ ಬೈಕ್ನಲ್ಲಿ ನಗರದ ಚೇಳು ರಸ್ತೆಯ ರೈಲ್ವೆ ಗೇಟ್ನಿಂದ ಆಚೆಗೆ ಇರುವ ಒಂದು ನಿರ್ಜನ ಪ್ರದೇಶದಲ್ಲಿರುವ ಇಟ್ಟಿಗೆ ಫ್ಯಾಕ್ಟರಿಯ ಬಳಿ ಕರೆದುಕೊಂಡು ಹೋಗಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಬಳಿ ಇದ್ದ ಇತರೆ 4 ಮಂದಿ ಮತ್ತು ಇವರಿಬ್ಬರು ಸೇರಿ ಒಟ್ಟು 6 ಮಂದಿ 5,000 ಕೊಡುವಂತೆ ಒತ್ತಾಯಿಸಿ ಕತ್ತಿನ ಮೇಲೆ ಮಚ್ಚನ್ನು ಇಟ್ಟಿದ್ದು, ಹಣ ಇಲ್ಲ ಎಂದು ಹೇಳಿದ್ದಕ್ಕೆ ಯಾರಿಂದಲಾದರೂ ಫೋನ್ಪೇ ಮಾಡಿಕೊ, ಇಲ್ಲವಾದರೆ ನಿನ್ನನ್ನು ಸಾಯಿಸಿಬಿಡುತ್ತೇವೆ ಎಂದು ಹೇಳಿ ಬೆದರಿಕೆ ಹಾಕಿ ಬೇರೆಯವರಿಂದ ಫೋನ್ಪೇ ಮೂಲಕ ಹಣ ಹಾಕಿಸಿಕೊಂಡು ನಂತರ ಹಣವನ್ನು 6 ಜನರ ತಂಡ ನೀಡಿದ ಮೊಬೈಲ್ ನಂಬರ್ಗೆ ಹಣ ಪಾವತಿ ಮಾಡಿದ ನಂತರ ಹೇಮಂತ್ ಕುಮಾರ್ನನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಹೇಮಂತ್ ಕುಮಾರ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ಫೋನ್ಪೇ ಮಾಡಿದ್ದ ಬ್ಯಾಂಕ್ ಖಾತೆದಾರರನ್ನು ಪತ್ತೆ ಹಚ್ಚಿ ಅವರ ಮೂಲಕ ಈ 2 ಆರೋಪಿಗಳನ್ನು ಮತ್ತೆ ಬಂಧಿಸಿ ಇಂದು ಸ್ಥಳದ ಮಹಜರು ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತರೆ 4 ಮಂದಿ
ಯುವಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ನಮ್ಮ ಹೆಸರು ಹೇಮಂತ್ ಕುಮಾರ್ ಡಿ.ಎಂ. ಅಂತ. ನಾನು ಬೆಂಗಳೂರಿಂದ ಬಂದೆ. ದಿಬ್ಬೂರಲ್ಲಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ದಿಬ್ಬೂರ ಗುರುಭವನ್ ಹತ್ರ ಗೌರ್ಮೆಂಟ್ ಬಸ್ ದಿಬ್ಬೂರಲ್ಲಿ ಹೋಗಿ ನಿಲ್ಲಿಸ್ತವೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ಏನ್ ಟೈಮ್ಗೆ? 12-1 ಗಂಟೆಗೆ ಇಲ್ಲಿ ಬಂದೆ. 2 ಗಂಟೆಗೆ ಬಸ್ ಇತ್ತು. 2 ಗಂಟೆ ಬಸ್ಸಿಗೆ ನನ್ನ 10 ನಿಮಿಷದಾಗ ಬಸ್ ಬರ್ಬೇಕು. ಆವಾಗ ತಕ್ಷಣ ಇಬ್ರು ಫಾಲೋ ಮಾಡ್ಕೊಂಡು ಬಂದ್ರು. ನನ್ನ ಇಲ್ಲಿ ಕೇಳಿದ್ರು, ಯಾರ್ ನೀವ್ ಅಂತ ಕೇಳಿದ್ರೆ ನಾನು ನನ್ನ ತಮ್ಮನ್ ನೋಡ್ದಾಕಿದ್ಯಾ, 24,000 ನೀನ್ ಎತ್ಕೊಂಡು ಹೋಗಿ ನನ್ನ ತಮ್ಮನ್ನ ಚುಚ್ಚಾಕ್ಬಿಟ್ಟು ಇವಾಗ ಹಾಸ್ಪಿಟ್ಲಾಗ ಅವನೇ, ಸೀರಿಯಸ್ ಆಗವನೆ. ಇನ್ನು 5 ನಿಮಿಷ 10 ನಿಮಿಷ ಅಂತವ್ರೆ, ನೀನ್ ಇವಾಗ ಹಾಸ್ಪಿಟ್ಲ್ ಹತ್ರ ಬರ್ಬೇಕು. ನೀನೇ ಅಂತ ಗೊತ್ತಾದ್ರೆ, ನನ್ನ ತಮ್ಮ ನೀನೇ ಅಂತ ಕಂಡಿದ್ರೆ ನೀನೆಲ್ಲ ಅಲ್ಲೇ ಕೊಚ್ಚಾಕ್ತಿವಿ. ನೀನೇ ಅಂತ ಇಲ್ದಿರ ಇದ್ರೆ ನಿನ್ನೆ ಎತ್ಕೊಂಡು ಇಲ್ಲ ಬಸ್ ಸ್ಟ್ಯಾಂಡ್ ಬಿಡ್ತೀವಿ ಅಂದೆ. ಹೋಗಲ್ಲ, ನೀನು ಯಾವ ಮಾತಾಡಕ್ಕೆ ಯಾರು ಮಾತಾಡ್ತಾ ಇದೀಯ? ನಾನು ಎಷ್ಟ್ ದಿನದಿಂದ ಬರ್ತಾ ಇದೀನಿ ಚಿಂತಾಮಣಿಗೆ, ತಮಾಷೆ ಮಾಡ್ತಾ ಇದೀಯ? ನಾನು ಬೆಂಗಳೂರಾಗಿದ್ದೀನಿ, 7 ಗಂಟೆಗೆ ನಾನು ಹೆಂಗ್ ಬಂದೆ ಚಿಂತಾಮಣಿಗೆ ಅಂತ ಕೇಳಿದ ತಕ್ಷಣ ಹೇಳ್ಬಿಟ್ಟು ಹಿಂಗೆ ನುಗ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಿ ಗುರುಭವನ್ ಹತ್ರ ನಿಂತ್ಕೊಂಡ ತಕ್ಷಣ ಮತ್ತೆ ಬಂದ್ರು, ಕಾಲರ್ ಇಕ್ಕೊಂಡಾಗ ಬಂದ್ರು. ನಾನು ಸ್ವಲ್ಪ ಮುಂದೆ ಹೋಗಿ ಅಂಗಡಿಯವ್ರಿಗೆಲ್ಲ ಕಿಚ್ಕೊಂಡೆ. ಅವ್ರು ಇಟ್ಕೊಂಡು ಯಾರು ರೆಸ್ಪಾನ್ಸ್ ಆಗಿಲ್ಲ, ನಿಮ್ ಇಷ್ಟ ನೀವೇನೋ ಮಾಡ್ಕೊಳ್ಳಿ ಅಂದ್ರು. ಆಮೇಲೆ ಕಾಲರ್ ಎಲ್ಕೊಂಡು ಸ್ವಲ್ಪ ಹೊತ್ತು ಗಲಾಟೆ ಆಯ್ತು. ನಂಗೆ ಗಾಡಿ ಹತ್ಲಿಲ್ಲ. ಅವನು ಸಣ್ಣಕ್ಕಿರೋನೆ, ಒಬ್ಬನ್ ಸಣ್ಣಕ್ಕಿದ್ದಾನೆ. ಅವ್ನು ಚೂರಿ ಎತ್ಕೊಂಡು ಜೋಬಿಂದ ತೆಗೆದು ಚಿಕ್ಕದು ಹಿಂದೆ ಇಕ್ಕದ್ನು. ಹತ್ತಿದ್ಯಾ ಚುಚ್ಚಾಕ್ಲ. ನಾನು ಹತ್ಲಿಲ್ಲ. ಅದು ಬಲವಂತಾಗಿ ಇಬ್ರು ಹತ್ಸಿ ಅವ್ನು ಗಾಡಿ ಹಿಂದೆ ಹತ್ಸಿ ಕಿಚ್ಕೊಂಡ್ರು ಬಿಡ್ಲಿಲ್ಲ. ಇಲ್ಲಿ ಗಜಾನ ಸರ್ಕಲ್ ರೋಡ್ ಸಂದಿಗ್ಲು ಬಂದಿಗ್ಲ ಕರ್ಕೊಂಡು ಹೋಗ್ತಾರೆ. ಚಲೂರ್ ರೋಡ್ ಲಾಸ್ಟ್ ಇಟ್ಗೆ ಫ್ಯಾಕ್ಟ್ರಿ ಅಲ್ಲಿ ಕರ್ಕೊಂಡೋಗಿ ಎಲ್ದ್ಕೊಂಡು ಕಾಲರೆಲ್ಲ ಅಲ್ಲಿ ಇಟ್ಗೆ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಕೂರಿಸ್ತಾರೆ. ಒಳಗಡೆ ಕೂರಿಸ್ಬಿಟ್ಟು ಮಚ್ಚಿಲ್ ಇಕ್ಬಿಟ್ಟು ಕತ್ ಮೇಲೆ ಇವಾಗ 5,000 ನೀನ್ ಹಾಕ್ಸಿಲ್ಲ ಅಂದ್ರೆ ಸಾಕ್ಬಿಡ್ತೀವಿ. ಇಲ್ಲೇ ತಲೆ ಎತ್ಕೊಂಡು ಹೊರಟೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ. ಇಲ್ಲ ಅಂದ್ರೆ 5,000 ಹಾಕ್ಸ್ಬಿಟ್ಟಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ತೀನಿ ಅಂದ್ರೆ ನನ್ನ ಮೊಬೈಲ್ ಇಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಸ್ಪಾಟ್ ಅಲ್ಲ, ಇಲ್ಲೇ ಕಿತ್ಕೊಂಡ್ಬಿಟ್ರು ಮೊಬೈಲ್. ನನ್ನ ಹತ್ರ ಹಸ್ಕೊಂಡವಾಗ ನಾನು ಕಾಲ್ ಮಾಡಕ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ಯಾಕ್ರೆ ನಿನ್ ತಮ್ಮಗೆ ಹಿಂಗ್ ನಾ ಮಾಡಿದಿನಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ನಾನೇ ಮಾಡಿದ್ರೆ ನಾನೇ ಅರೆಸ್ಟ್ ಆಗ್ತೀನಲ್ಲ. ಯಾಕೆ ನೀವು ಸುಮ್ನೆ ಮಾತಾಡ್ತಾರ? ನೀವ್ ಯಾರೋ ನಾನು ಇಲ್ಲಿವರೆಗೂ ನೋಡಿಲ್ಲ ನಿಮ್ಮನ್ನ. ನಾನ್ ಚಿಂತಾಮಣಿ ಹೊಸದಾಗ 1 ತಿಂಗಳಿಂದಾನೇ ಬರ್ತಾ ಇರೋದು. ನಾನು ಡೈಲಿ ಟ್ರಾವೆಲ್ ಮಾಡ್ತಾ ಇರೋದು. ಫಸ್ಟ್ ನಾನು ಬೆಂಗಳೂರಾಗ ಕೆಲಸ ಮಾಡ್ತಾ ಇದ್ದೆ. ಇವಾಗ ಸರ್ಜಾಪುರದ ಹತ್ರ ಕೆಲಸ ಮಾಡ್ತಾ ಇರೋದಲ್ಲ. ಬೆಂಗಳೂರು ಹತ್ರ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಬಂದೆ. ಯಾಕೆ ನೀವ್ ಹಿಂಗ್ ಮಾತಾಡ್ತಾ ಇರೋ ಅಂದಕ್ಕೆ ಅಲ್ಲಿಗೆ ಮಾತಾಡ್ತೇನೆ ನಾನು. ಇಟ್ಗೆ ಫ್ಯಾಕ್ಟ್ರಿಯಾಗ ಹೊಡೆದು ಮೂಗೆಲ್ಲ ಹೊಡೆದು ಇಲ್ಲೆಲ್ಲ ಒದ್ದು ಕಾಲಾಗ ಇಟ್ಕೆಗಳು ತಗೊಂಡು ಹಾಕಿದ್ರು. ತಪ್ಪಿಸ್ಕೊಂಡೆ. ಇಟ್ಕೆಗಳು ಬಿದ್ದು 4-5 ಇಟ್ಕೆಗಳು ಬಿತ್ತಿ ಕೆಳಗಡೆಗೆಲ್ಲ ಇಲ್ಲೆಲ್ಲ ಒತ್ತಿದ್ರು. ಕೆಳಗಡೆ ಎಲ್ಲ ಒತ್ತಿ ಮೂಗೆಲ್ಲ ಊದ್ಕೊಂಡೈತೆ. ಹೊಡೆದ್ ಬಿಟ್ಟು ಇನ್ನು ಲಾಸ್ಟ್ ಇನ್ನು ಮಚ್ಚಿಕ್ಬಿಟ್ಟು ಇನ್ ಲಾಸ್ಟ್ 5 ನಿಮಿಷ ಟೈಮರ್ ಇಕ್ಕಿದ್ರು ಮೊಬೈಲ್ ಆಗ. 5 ನಿಮಿಷದಾಗ ನೀನ್ ಇವಾಗ ಅಮೌಂಟ್ ಹಾಕ್ಸಿಲ್ಲ ಅಂದ್ರೆ ನನ್ನ ಹತ್ರ ನೋಡ್ದೆ, ನನ್ನ ಹತ್ರ ಲಾಕ್ ಆಗಿತ್ತು ಅಕೌಂಟ್. ನಾನು ನೋಡ್ದೆ ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ. ಮತ್ತೆ ನಾನು ಏನ್ ಮಾಡಿದೆ, ನನ್ನ ತಮ್ಮನಿಗೆ ಫೋನ್ ಮಾಡಿದೆ. ನನ್ನ ಹತ್ರ ಅಮೌಂಟ್ ಇಲ್ಲ ನೆಕ್ಸ್ಟ್ ನಿನ್ಗೆ ನಿನ್ ಲಾಕ್ ನಂಬರ್ ಹೇಳು, ಮೊಬೈಲ್ ನಂಬರ್ ಅಂತ. ಲಾಕ್ ನಂಬರ್ ಹೇಳ್ದೆ ತೆಗೆದ್ರು. ಎಲ್ಲಿಲ್ಲ ಅಂದ್ರೆ ಒಂದ್ ಗಾಯ ಮಾಡ್ಬಿಡ್ತೀವಿ, ಎಲ್ಲ ಒಂದ್ ಹತ್ರ ಚುಚ್ಬಿಡ್ತೀವಿ. ಆಮೇಲೆ ನಾವು ನಂಬರ್ ನೀನೇ ಹೇಳ್ತೀಯ ಅಂತ. ಇಲ್ಲ ಹೇಳ್ದೆ, ಭಯ ಬಿದ್ದು ಹೇಳ್ದೆ. ನಾವು ಲಾಕ್ ತೆಗೆದ್ರು. ಫೋನ್ ಪೇ ಎಲ್ಲ ಚೆಕ್ ಮಾಡಿದ್ರು, ನಂದು ಇರ್ಲಿಲ್ಲ ಅದ್ರಾಗ, ಲಾಕ್ ಆಗಿತ್ತು. ನನ್ನ ತಮ್ಮಗ ನಿಮ್ಮ ಅಪ್ಪಗೆ ಮಾಡ್ಬಾರ್ದು, ನಿಮ್ಮ ಅಪ್ಪಗೆ ಮಾಡ್ಬಾರ್ದು, ನಿಮ್ ರಿಲೇಷನ್ಗೆ ಯಾರಿಗೂ ಫೋನ್ ಮಾಡ್ಬಾರ್ದು, ನಿಮ್ ಫ್ರೆಂಡ್ಗೆ ಮಾಡ್ಬೇಕು. 5,000 5 ನಿಮಿಷದಾಗೆ ಟೈಮ್ ಹಾಕಿದ್ವಿ. 4 ನಿಮಿಷ 1 ನಿಮಿಷ ಮುಗಿದೋಯ್ತು. 4 ನಿಮಿಷ ಇನ್ನು ಟೈಮ್ ಐತೆ. ಹಾಕ್ತಿಯ ಹೊಡೆದ್ ಬಿಟ್ಟು ಹೊರಟೋಗ್ವ. 4 ಜನ ಕಾಪ್ಲ ಇದ್ರು. ಆ ಕಡೆ ಈ ಕಡೆ ಸರೌಂಡಿಂಗ್ ಎಲ್ಲ ಟೋಟಲ್ 6 ಜನ. ಈಗ ಹೊಡೆದಿದ್ದಂತೂ ನನ್ನ ಒಬ್ಬನ ಅವನು ಇವಾಗ ಇಟ್ಕೊಂಡಿರೋನು, ಅವನ ಹೆಸರು ಬನ್ನಿ ಅಂತ. ಅವನೇ ನನ್ನನ್ನು ಹೊಡೆದಿದ್ದು. ಬಾಟ್ಲ್ ತಗೊಂಡಾಗ ತಲೆ ಮೇಲೆ ಬಂದ ಕುಡಿದು ಬಿಟ್ಟು ನಾನ್ ಬೇಡ ಅನ್ನ ನಾನು ಹೊಡಿಬೇಡ, ಏನ್ ಹೊಡಿತಾ ಇದ್ರು. ನಾನು ಇದುವರೆಗೂ ಇಂಥ ಕೇಸೇ ನೋಡಿಲ್ಲ, ಯಾವತ್ತೂ ಇಂಥ ನಂಗೆ ಕೇಸಾಗಿ ಇಟ್ಕೊಂಡಿಲ್ಲ. ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ರಿ? ನಿನ್ ತಮ್ಮ ನೋಡ್ಸಿ, ನನ್ನ ತಮ್ಮನ್ನೆಲ್ಲ ಹೊಡೆದಿರೋದಂದ್ರೆ ತಮ್ಮನೇ ಇಲ್ಲ, ಇನ್ನೊಬ್ಬನಿಲ್ಲ, ಎಂತ ಕೆಟ್ಟ ಮಾಡಿದ್ರೆಲ್ಲ ಬೈದ ಮಾತನ್ನೆಲ್ಲ ಮಾತಾಡ್ತಾರೆ. ಮತ್ತೆ 5,000 ನನ್ನ ತಮ್ಮ ಫೋನ್ ಪೇ ಹಾಕಿದ ತಕ್ಷಣ ಮತ್ತೆ ಬಂದು ಬಾರ್ಗೆ
ನಮ್ಮ ಮೊಬೈಲ್ ಎತ್ಕೊಂಡಿರ್ತಾನಲ್ಲ ಬಾರ್ಗ್ ಬಂದು ಕಾಸು ಇಸ್ಕೊಂಡು ಹೋಗಿ ಮತ್ತೆ ನಮ್ಮ ಹತ್ರ ಬಂದು ಬಾರ್ ಅವ್ರ ಅಕೌಂಟ್ಗೆ ಹಾಕ್ಸಿರ್ತಾರೆ. ಬಾರ್ ಅವ್ರ ಅಕೌಂಟ್ ಫೋನ್ ಪೇ ಹೆಂಗಿತ್ತು ಅವನ ಹತ್ರ? ಅವ್ರ ರಿಲೇಷನ್ ಅವ್ರಿಗೆ ಏನಾನ ಕಾಂಟ್ಯಾಕ್ಟ್ ಇದ್ರೆ ಏನೆಲ್ಲ ಇರುತ್ತೆ ಸರ್, ನೀವ್ ಹೇಳಿ. ಹೆಂಗ್ ಏನೋ ಗೊತ್ತಿಲ್ಲ, ಅವ್ರವ್ರು ನಮ್ಗೆ ಏನೋ ಗೊತ್ತಿಲ್ಲ, ಅವ್ರ ಅಕೌಂಟ್ಗೆ ಹಾಕ್ಸಿದ್ರು. ಅವರು ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ರು. ಮತ್ತೆ ಹೋಗ್ಬಿಟ್ಟು ಅಮೌಂಟ್ ತಗೊಂಡ್ಬಂದ್ಬಿಟ್ಟು ಜೋಬಾಗಿ ಇಟ್ಕೊಂಡಿದ್ನು. ತಗೊಂಡ್ಬಂದು ಆಮೇಲೆ ಮೊಬೈಲ್ ಬಂದ್ಬಿಟ್ಟು ಮಚ್ಚ ಹತ್ರ ಮಗ ಅಂದ್ರು. ಮಚ್ಚ ಎತ್ತತ್ ನಾವು. ಮಚ್ಚ ಎತ್ತ ತಕ್ಷಣ ಮೊಬೈಲ್ ನಂದು ಬಿಸಾಕ್ಬಿಟ್ಟು ಚೂರಿ ಹತ್ ಕಡೆ ಬಿಸಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಕ್ ಹೋದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಈ ರೈಲ್ವೆ ಟ್ರ್ಯಾಕ್ ಆಯ್ತಲ್ಲ ಅದ್ರ ಮೇಲೆ ಹತ್ತು ಓಡೋದ್ರು. ನಾನ್ ಮೊಬೈಲ್ ಎತ್ಕೊಂಡ್ ಬರೋಷ್ಟು ಅಲ್ಲಿ ಯಾರು ಇಲ್ಲ. 4.5 ಕಿಲೋಮೀಟರ್ ನಡ್ಕೊಂಡ್ ಬಂದು ಮೊನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದು ನಡೆದಿರೋದು. ಈಗ ಬಾರ್ ಅವರಿಂದ ಸರ್, ಬಾರ್ಗ್ ಬಂದು ಕ್ಯಾಶ್ ಇಸ್ಕೊಂಡಿರ್ತಾನೆ. ಅಲ್ಲಿ CC ಕ್ಯಾಮ್ರಾದಾಗ ಸಿಕ್ಕಿದ್ದಾರೆ. ಯಾವ ಬಾರು? ನಿಚ್ಚೇಲು ರೋಡ್ ಆಗೈತಲ್ಲ ಸರ್, ಬಾರ್ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ವಿಜಯ್ ಕುಮಾರ್ KS ಅಂತೆ. ಆ ಬಾರ್ ಅವ್ರಿಗೆ ಫೋನ್ ಪೇ ನಂಬರ್ ಹೋಲ್ಡರ್ ನೇಮು ವಿಜಯ್ ಕುಮಾರ್ KS. ಯಾವಾಗ ನಡೆದಿತ್ತು? ಮೊನ್ನೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ.